ಜಯ ಶಿವಶಿವ ನನ್ನ ಸಂತೋಷ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೆ. ನಾನು ತೆಗೆದುಕೊಂಡ ವಿಷಯ ಗಣಿತದಲ್ಲಿ ನಿರ್ದೇಶಾಂಕ ರೇಖಾಗಣಿತ. ಅದರಲ್ಲಿ ಕಾರ್ಟೇಶಿಯನ್ ಸಮತಲನ ಅಕ್ಷಗಳ ಸಮತಲವನ್ನು 4 ಭಾಗಗಳಾಗಿ ವಿಭಜಿಸುವುದು. ಚತುರ್ಭುಜ 1ರಲ್ಲಿ ಏಕೆಂದರೆ ಒಂದು ಬಿಂದುವು 1ನೇ ಚತುರ್ಭುಜದಲ್ಲಿದ್ದರೆ ಅದು ಪ್ಲಸ್ ರೂಪದಲ್ಲಿರುತ್ತದೆ. ಏಕೆಂದರೆ 1ನೇ ಚತುರ್ಭುಜವು ಧನಾತ್ಮಕ x' ಅಕ್ಷ ಮತ್ತು ಧನಾತ್ಮಕ y' ಅಕ್ಷಗಳಿಂದ ಆವೃತವಾಗಿದೆ. 2ನೇ ಚತುರ್ಭುಜದಲ್ಲಿ ಮೈನಸ್ ಪ್ಲಸ್ ಇರ್ತದೆ. ಯಾಕೆ ಮೈನಸ್ ಪ್ಲಸ್ ಇರ್ತದೆ ಅಂದ್ರೆ ಒಂದು ಬಿಂದು 2ನೇ ಚತುರ್ಭುಜದಲ್ಲಿ ಅದು ಮೈನಸ್ ಪ್ಲಸ್ ರೂಪದಲ್ಲಿರುತ್ತದೆ. ಏಕೆಂದರೆ 2ನೇ ಚತುರ್ಭುಜವು ಋಣಾತ್ಮಕ x' ಅಕ್ಷ ಮತ್ತು ಧನಾತ್ಮಕ y' ಅಕ್ಷಗಳಿಂದ ಆವೃತವಾಗಿರುತ್ತದೆ. 3ನೇ ಚತುರ್ಭುಜ ಮೈನಸ್ ಹೇಗೆ ಮೈನಸ್ ಇರ್ತದೆ ಅಂದರೆ ಒಂದು ಬಿಂದು 3ನೇ ಚತುರ್ಭುಜದಲ್ಲಿದ್ದರೆ ಅದು ಮೈನಸ್ ರೂಪದಲ್ಲಿರುತ್ತದೆ. ಏಕೆಂದರೆ 3ನೇ ಚತುರ್ಭುಜವು ಧನಾತ್ಮಕ x' ಅಕ್ಷ ಮತ್ತು ಋಣಾತ್ಮಕ y' ಅಕ್ಷಗಳಿಂದ ಆವೃತವಾಗಿದೆ. 4ನೇ ಚತುರ್ಭುಜ ಪ್ಲಸ್, ಏಕೆಂದರೆ ಒಂದು ಬಿಂದು 4ನೇ ಚತುರ್ಭುಜದಲ್ಲಿದ್ದರೆ ಅದು ಪ್ಲಸ್ ಮೈನಸ್ ರೂಪದಲ್ಲಿರುತ್ತದೆ. ಏಕೆಂದರೆ ಚತುರ್ಭುಜವು ಧನಾತ್ಮಕ x ಅಕ್ಷ ಮತ್ತು ಋಣ y' ಅಕ್ಷಗಳಿಂದ ಆವೃತವಾಗಿದೆ. ಧನ್ಯವಾದ. ಹೇಗೆ ಗುರುತಿಸುವುದೆಂದು ನಾನೇ ಒಂದು ಹೇಳಿಕೊಡ್ತೇನೆ, ಆಮೇಲೆ ನೀವು ಮಾಡಿ. 1ನೇದು ನಾವು ಫಸ್ಟ್ x ತಗೋಬೇಕು, ಆಮೇಲೆ y ತಗೋಬೇಕು. ಎಕ್ಸ್ನಲ್ಲಿ -2 ಇಲ್ಲಿಂದ 2 y 4 ತಗೋಬೇಕು. ಇಲ್ಲಿ ಬಿಂದಿಟ್ಟು -2 4 ಎರಡನೇದಾನು ಧನ್ಯವಾದ.